ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಾ ಕಡೆ ಇರೋ ರೀತಿ ಇಲ್ಲೂ ಸಮಸ್ಯೆಗಳಿದೆ. ಹಾಗಂತ ಅದನ್ನ ದೊಡ್ಡ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನನಗಂತೂ ಇದರಿಂದ ಯಾವ ತೊಂದರೆನೂ ಆಗಿಲ್ಲ. ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಮದುವೆ ಮಾಡ್ತಾ ಇರೋ ಭೂಮಿಕಾ ಅವ್ರ ತಂದೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವ್ರ ಕನಸಿನ ಮುಂದೆ ಈ ಸಮಸ್ಯೆಗಳೆಲ್ಲ ಬಹಳ ಚಿಕ್ಕದು. ಪ್ರೀತಿಯಿಂದ ಈ ಮದುವೆಗೆ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಬಂದಿರೋರು ಇಲ್ಲಿರ್ಬೋದು. ಇಲ್ಲ ತೀರಾ ಕಷ್ಟ ಆಗ್ತಾ ಇದೆ ಅನ್ಸ್ತಾ ಇರೋರು ದಯವಿಟ್ಟು ಹಾ, ನಮ್ಮ ಗುಂಡಪ್ಪ ಹೇಳಿದ್ದು 100ಕ್ಕೆ 100 ಸತ್ಯ. ಅದು ದೇವ್ರ ಮೆಚ್ಚೋ ಅಂತ ಮಾತು. ಮದುವೆ ಅನ್ನೋದು ಗಂಡು ಹೆಣ್ಣಿನ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದನ್ನ ಹಣದಿಂದ ಅಳೆಯಕ್ಕಾಗಲ್ಲ. ಹಾ, ಇಲ್ಲಿ ಯಾರಿಗಾದ್ರೂ ಈ ಮದುವೆ ಮಾಡ್ತಾ ಇರೋದ್ರಿಂದ ತೊಂದರೆ ಇದೆಯಾ? ಹೊರಗಡೆಯಿಂದ ಬಂದವ್ರಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಹೋಗ್ಬೋದವ್ರು. ಸಾರಿ. ಸದಾಶಿವ್, ನೀನ್ ಬರಪ್ಪ ಮೇಲೆ. ಶಾಸ್ತ್ರಿಗಳೇ, ನೀವು ಶುರು ಮಾಡಿ. ಶಕುಂತ್ಲಾ, ಎದ್ದು ಮೇಲ್ಗಡೆ ಬರ್ತಿರೋ ಅಥವಾ ಶಕೆ ಅಂತ ಅಲ್ಲೇ ಕೂತಿರ್ತಿರೋ? ಆತೆ ಬನ್ನಿ ಮತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೋ ಏನಾಯ್ತು? ಅಲ್ಲಪ್ಪ, ಒಂದಲ್ಲ ಎರಡಲ್ಲ 100 ಲೀಟರ್ ಹಾಲು ಸುಮ್ಮನೆ ಬೀದಿಲಿ ಹರಿದೋಗ್ತಾ ಇದೆ. ಅದೇ ಹಾಲನ್ನ ಹಸ್ದವ್ರಿಗೆ, ಭಿಕ್ಷುಕರಿಗೆ, ಅನಾಥಾಶ್ರಮ ಕೊಟ್ರೆ ಎಷ್ಟು ಹೆಲ್ಪ್ ಆಗುತ್ತೆ. ಈ ಜನ ಯಾಕೆ ಅರ್ಥನೇ ಮಾಡ್ಕೊಳ್ಳಲ್ಲ ನನಗಂತೂ ಗೊತ್ತಿಲ್ಲ. ಎಲ್ಲ ಕಾರಣ ಅದನ್ನು ನನ್ನ ಕೈಗೆ ಸಿಗಬೇಕು. ಸಿಕ್ಕಿ 18 ವರ್ಷ ಆಯ್ತು. 18 ವರ್ಷ ಆಯ್ತಾ? ಯಾವನವನು? ಅವನಲ್ಲಪ್ಪ, ಅವಳು ಅಂದ್ರೆ ನಿನ್ ಹೆಂಡತಿ. ಹನುಮ ಹಸ್ಕೊಂಡಿದ್ದಾನೆ ಅಂತ ಗುಡಿಗೆ ಹೋಗಿ ಹೇಳಿ ಬಂದಿದ್ದೆ ತಡ. ಜನ ಬರೋದು, ಹಾಲು ತಗೊಳ್ಳೋದು, ಹಣ್ಣು ಕುಡಿಸೋದು. ಹಾ ಗಿರಿ, ಎಂತ ಕೆಲಸ ಮಾಡ್ಬಿಟ್ಟೆ ಗಿರಿ. ಈಗ ಡೈಲಿ ನನ್ನ ಕನ್ಸಲ್ಲೂ ಪ್ರಶಾಂತ್ ನೀಲ್ ಅವರು ಬಂದು KGF 3ಗೆ ಫ್ರೀ ಇದ್ದೀರಾ ಅಂತ ಕೇಳ್ತಾನೆ ಇರ್ತಾರೆ. ಅಫ್ಕೋರ್ಸ್ ನಾನು ಫ್ರೀ ಇದ್ದೀನಿ, ಆದ್ರೂ ನಾನೇನಾದ್ರೂ ಅವ್ರ ಹತ್ರ ಟುಟಕ್ ಪಿಟಕ್ ಅಂತ ಹೇಳಿದಿನ? ಸೈಲೆಂಟ್ ಆಗಿಲ್ವಾ? ನೀನು ಹಾಗೆ ಸೈಲೆಂಟ್ ಆಗಿರ್ಬೇಕಾಗಿತ್ತು ಗಿರಿ. ನೀನ್ ಮಾಡಿರೋ ಕೆಲ್ಸಕ್ಕೆ ಎಂತ ಅವಾಂತರ ಆಗಿದೆ ಗೊತ್ತಾ? ಗಿರಿ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು, ಏನಾದ್ರು ಉತ್ತರ ಕೊಡು. ಅವಳು ಮಾತಾಡಲ್ಲಪ್ಪ. ಬೆಳಗಿನಿಂದ ಹನುಮನ್ ಜಪ ಮಾಡ್ತಿದ್ದಾಳೆ. ಇಲ್ಲಿ ತನಕ 1,70,70,000 ಆಯ್ತು. 71, 72. ನಾನು ಏನಪ್ಪ ಮಾಡ್ಲಿ? ಬಟ್ಟೆ ಚೇಂಜ್ ಮಾಡು. ಸುಮ್ನೆ ರಪ್ಪ, ಕಾಮಿಡಿ ಮಾಡ್ಬೇಡ. ಮೊದ್ಲೇ ಅಷ್ಟೊಂದು ಹಾಲು ಹಾಳಾಗ್ತಾ ಇದೆ ಅಂತ ಹೊಟ್ಟೆ ಉರಿತಾ ಇದೆ ಇಲ್ಲಿ. ಅದೇ ಹಾಲನ್ನ ಬಡವರಿಗೋ ಹಸ್ತವ್ರಿಗೋ ಕೊಟ್ರೆ ಎಷ್ಟು ಹೆಲ್ಪ್ ಆಗುತ್ತೆ. ನಿಲ್ಲಿ ನಿಲ್ಲಿ, ಯಾಕೆ ಹೀಗೆ ಓಡ್ ಬರ್ತಾ ಇದ್ದೀರಾ? ನಾಯಿ ಏನಾದ್ರು ಅಟ್ಟಿಸ್ಕೊಂಬಂತ?
ಹಾಗೊಂದ್ ವೇಳೆ ನಾಯಿನೇ ಅಟ್ಟಿಸ್ಕೊಂಡ್ ಬಂದಿದ್ರೆ ನಾಯಿಗೆ ಹೇಳಿ, ನಾಯಿ ನಾಯಿ ಮುಚ್ಚು ನಿನ್ನ ಬಾಯಿ, ನಿನಗೆ ತಾಕತ್ತಿದ್ದರೆ ಮನೆ ಕಾಯಿ, ಇಲ್ಲ ಅಂದ್ರೆ ನಮ್ಮ ಜೊತೆ ಬಹಿರಂಗವಾಗಿ ಚರ್ಚೆಗೆ ಬಾ ಅಂತ ಹೇಳಿ ಅದು ನಿಮ್ಮ ಆಹ್ವಾನವನ್ನು ಮನ್ನಿಸುತ್ತೆ. ಅದು ಬಿಟ್ಟು ಈ ರೀತಿ ಓಡ್ ಬರೋದು ತಪ್ಪಾಗುತ್ತೆ, ಆರೋಗ್ಯಕ್ಕೆ ಹಾನಿಕರ. ನಾವು ಬಂದದ್ದು ಅದಕ್ಕಲ್ರಿ, ಮತ್ತೆ ಅದಕ್ರಿ ವಿಜಯವಾಣಿ ಅವ್ರ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಿತ್ರಿ. ಸ್ವಲ್ಪ ಹೌದ್ರಿ. ವೈನಿಯವರು ಹೇಳಿದಾಗ್ಲಿಂದ ಮಂದಿ ಹನುಮಪ್ಪನ ಗುಡಿಗೆ ಬಂದು ಹನುಮಪ್ಪಗ ಹಾಲು ಕುಡಿಸಿದ್ದು ನಮಗಂತೂ ಜಬರ್ದಸ್ತ್ ವ್ಯಾಪಾರ ಆಗಕತ್ತೈತ್ರಿ. ವೈನಿಯವ್ರ, ಈಗ ನೀವು ದೊಡ್ಡ ಮನಸ್ಸು ಮಾಡಿ ಹನುಮಪ್ಪನ ಹಸು ಇನ್ನೂ ತೀರಿಲ್ಲ, ಅವಾಗ ಹಾಲಿನ ಜೊತೆ ಬ್ರೆಡ್ ಬನ್ನು ಕೇಳಾಕತ್ತೇನಂತ ಒಂದ್ ಮಾತು ಹೇಳಿದ್ರೆ ಸಾಕ್ರಿ, ನಮ್ಮ ಅಂಗಡಿ ವ್ಯಾಪಾರ ಉತ್ತುಂಗಕ್ಕೆ ಹೋಗ್ತೈತ್ರಿ. ಅಯ್ಯೋ ಏನ್ರಯ್ಯ ಆಗಿದೆ ನಿಮ್ಗೆಲ್ಲ. ನಿಮ್ಮಿಬ್ರು ಮನೆಯಲ್ಲೂ ಕುಕ್ಕರ್ ಇದೆಯಾ? 10 ಲೀಟರ್ ಐತ್ರಿ. 10 ಲೀಟರ್ ಐತೇನ್ರಿ? ಹಾಗಾದ್ರೆ ನಿಮ್ ಮನೆ ಬೇಳೆನ ನಿಮ್ ಮನೇಲೆ ಬೇಯಿಸ್ಕೊಳ್ರಿ. ನಿಮ್ ಸ್ವಾರ್ಥಕ್ಕೆ ದೇವ್ರ ಹೆಸರಲ್ಲಿ ಆಟ ಆಡ್ಬೇಡಿ. ಹೊರೆಯಲ್ಲಿದ ಗಿರಿ, ನೀನು ಅಷ್ಟೇ ಮೊದಲು ಹೋಗಿ ಅವ್ರಿಗೆ ಹಾಲು ಕೊಡೋದನ್ನ ನಿಲ್ಸು ಅಂತ ಹೇಳು. ಇಲ್ಲ, ಯಾರೇನು ಹೇಳಿದ್ರು ಕೇಳಲ್ಲ, ನಾನು ಯಾರಿಗೂ ಹೋಗಿ ಏನೂ ಹೇಳಲ್ಲ. ನನ್ನ ಕೈಯಾರೆ ಹನುಮಂಗೆ ಹಾಲು ಕುಡಿಸೋವರೆಗೂ ಸಮಾಧಾನನೂ ಇಲ್ಲ. ದಯವಿಟ್ಟು ನನ್ನ ಯಾರು ಏನು ಕೇಳಬೇಡಿ, ನನ್ನ ಪಾಡು ನನ್ನ ಬಿಟ್ಬಿಡಿ ಪ್ಲೀಸ್. ಹನುಮ. ಅಪ್ಪ, ಏನಪ್ಪ? ನಾನು ನಿನ್ನ ಹಾಗೆ ತಲೆ ಚೆಸ್ಕೊತಾನೆ ಇದ್ದೀನಿ ಬೆಳಗಿನಿಂದ, ಆದ್ರೂ ನನ್ನ ಮಾತು ಕೇಳ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸದ್ಯ ಕೇಟ್ರಿಂಗ್ ಬಿಟ್ಬಿಟ್ಟಿದ್ದೀನಿ. ಏನು ತರಕಾರಿ ಬೆಲೆ ಗಗನಕ್ಕೆ ಬಿಟ್ಬಿಟ್ಟಿದೆ. ಒಂದು ವೇಳೆ ನಾನೇನಾದ್ರೂ ಈಗ ಅಡುಗೆ ಕೆಲಸ ಮಾಡಿದ್ದಿದ್ರೆ ಅಷ್ಟೇ, ಒಂಚೂರು ಲಾಭ ನೋಡೋಕೆ ಆಗ್ತಾನೇ ಇರಲಿಲ್ಲ. ಇವರು ವೈಜಯಂತಿ ಅವರಲ್ವಾ? ಅದೇ ವೇದಾಂತ್ ಮನೇಲಿದ್ದವರು. ಇಲ್ಲೇನು ಮಾಡ್ತಿದ್ದಾರೆ? ವೈಜಯಂತಿ ಅವರೇ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಊರಿಗೆ ಹೊರಟ್ರಾ? ಹೌದು. ಯಾವ ಊರು ನಿಮ್ಮದು? ಯಾಕೆ ವೈಜಯಂತಿ ಅವರೇ, ನಿಮ್ಮೂರು ನಿಮಗೆ ಗೊತ್ತಿಲ್ವಾ? ನಾನು ವೇದಾಂತ್ ಅವ್ರ ಮನೇಲಿ ಕೆಲಸ ಬಿಟ್ಟೆ ಪರಿಮಳ ಅವರೇ. ಹೌದಾ? ಅಂಥದ್ದೇನಾಯ್ತು? ಏನೂ ಇಲ್ಲ ಬಿಡಿ. ಸರಿ, ಇಲ್ಲೇನು ಮಾಡ್ತಿದ್ದೀರಾ? ಅದು ಇಲ್ಲೇ ಹತ್ತಿರದಲ್ಲಿ ನಮ್ಮ ಸಂಬಂಧಿಕರ ಮನೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲಿ? ಅದು ಇಲ್ಲೇ ಎಲ್ಲೋ. ಸರಿ, ಹಾಗಿದ್ರೆ ಅಲ್ಲಿ ನಾನು ನಿಮ್ಮನ್ನು ಬಿಟ್ಬಿಟ್ಟು ನಾನು ಹಾಗೆ ಹೋಗ್ತೀನಿ. ಬನ್ನಿ. ಬೇಡ ಪರಿಮಳ ಅವರೇ, ನಾನು ಹೋಗ್ತೀನಿ, ಇಲ್ಲೇ ಹತ್ತಿರದಲ್ಲೇ ಇದೆ. ಇರಿ, ನಾನು ಅಮ್ಮಗೊಂದು ಫೋನ್ ಮಾಡಿ ಏನಾಯಿತು, ನೀವು ಮನೆಯಿಂದ ಯಾಕೆ ಬಂದಿದ್ದೀರಿ ಅಂತ ಕೇಳ್ತೀನಿ. ಬೇಡ ಪರಿಮಳ ಅವರೇ, ಅಮ್ಮಕ್ಕೆ ಫೋನ್ ಮಾಡಬೇಡಿ. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಇಲ್ಲ, ಹಾಗೇನೂ ಇಲ್ಲ. ಅಮೂಲ್ಯ ಅವ್ರಿಗೆ ಫೋನ್ ಮಾಡೋದು ಬೇಡ ಪಾಪ ಅಂತ ಹೇಳಿದೆ ಅಷ್ಟೆ. ಸರಿ, ನಾನು ಫೋನ್ ಮಾಡಲ್ಲ. ಆದರೆ ನಾನು ಬೇರೆಯವಳೇನಲ್ವಲ್ಲ, ಅದೇನಿದು ನನ್ನ ಹತ್ರ ಹೇಳ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ 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 ಒಂದು ನಿಮಿಷ. ಇವಳೊಬ್ಳು ಬೆನ್ನಗ್ ಬಿದ್ದು ಬೇತಾಳ್ತಾರ ಅತ್ತೆ 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 ಅನ್ಕೊಂಡು. ಏನ್ ಸರು ಎಲ್ಲೋಗ್ತಿದ್ದೀರಾ ಅತ್ತೆ? ಏಯ್, ನೀನೇನ್ ಸಣ್ಣ ಮಗುನ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಿಯಲ್ಲ, ಬುದ್ಧಿಲ್ವಾ ನಿನ್ಗೆ? ಯಾಕತ್ತೆ ಇಷ್ಟು ರೂಢಾಗಿ ಮಾತಾಡ್ತಾ ಇದ್ದೀರಾ? ನಾನೇನಂತ ಕೇಳ್ದೆ? ನೀವೇ ಪೂಜೆ ಕೂತ್ಕೋಬೇಕು ಅಂತ ನಿಮ್ಮ ಸೀರೆನೆಲ್ಲ ಐರನ್ ಮಾಡಿಟ್ಟು ಜುವೆಲ್ಸ್ ಎಲ್ಲ ಸೆಟ್ ಮಾಡಿದ್ ನಾನೇ. ನೀವು ರೆಡಿ ಆಗ್ಬಿಟ್ಟು ಇನ್ನೇನು ಪೂಜೆ ಶುರು ಆಗೋ ಟೈಮ್ನಲ್ಲಿ ಎಲ್ಲೋ ಹೊರಗೆ ಹೋಗ್ತಿದ್ದೀರಲ್ಲ, ಅದಕ್ಕೆ ಎಲ್ಲೋ ಹೋಗ್ತಿದ್ದೀರಾ ಅಂತ ಕೇಳಿದೆ. ಅಯ್ಯೋ ಸಾರಿ ನಮ್ಮ ಸರು, ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡು, ಮನೆಯವ್ರು ಯಾರಾದರೂ ಕೇಳಿದ್ರೆ ಮ್ಯಾನೇಜ್ ಮಾಡ್ತಿರೋ, 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಏನಿದು ಅತ್ತೆ ಒಂದ್ಸಲ ರೇಗ್ತಾರೆ, ಒಂದ್ಸಲ ಕೂಲಾಗಿ ಮಾತಾಡ್ತಾರೆ, ಒಳ್ಳೆ ನಾಗವಲ್ಲಿ ಥರ ಆಡ್ತಿದಾರಲ್ಲ. ಸಾರಿ ಅಂತ ಹೇಳಿದ್ನಲ್ಲಮ್ಮ, ಬೇಜಾರು ಮಾಡ್ಕೊಂಡ್ಯಾ? ಇಲ್ಲ ಅತ್ತೆ, ನೀವೇ ಅಲ್ವಾ, ನೀವೇನೇ ಆದರೂ ನಂಗೆ ಬೇಜಾರಾಗೋದಿಲ್ಲ. ನೀವು ಹೋಗ್ಬಿಟ್ಟು ಬನ್ನಿ, ಪೂಜೆ ಶುರು ಆಗೋದ್ರೊಳಗಡೆ ಬಂದ್ಬಿಡಿ. ಏಜ್ ಜೊತೆ ನೀವೇ ಕೂತು ಪೂಜೆ ಮಾಡಬೇಕು. ಆಯ್ತಮ್ಮ, ಬಂದ್ಬಿಡ್ತೀನಿ. ಮನೆಯವ್ರು ಕೇಳಿದ್ರೆ ಮ್ಯಾನೇಜ್ ಮಾಡು ಆಯ್ತಾ, ಮರಿಬೇಡ. ಅದೆಲ್ಲ ನಾನು ನೋಡ್ಕೋತೀನಿ, ನೀವು ಹೋಗ್ಬಿಟ್ಟು ಬನ್ನಿ. ಹಲೋ ಮೇಡಮ್, ನಿಮ್ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಹೇಳಿದ್ ನೆನಪಿದೆ ತಾನೆ? ಗಲ್ಲಿಯಿಂದ ಹಳ್ಳಿವರೆಗೆ, ಹಳ್ಳಿಯಿಂದ ಡಿಲ್ಲಿವರೆಗೆ, ಡಿಲ್ಲಿಯಿಂದ ಅಲ್ಲಿವರೆಗೆ. ಈ ಗಿಲ್ಲಿ ಕೆಟ್ಟ ಮಾತು ಬೇಕಾದ್ರೆ ಮರ್ತು ಬಿಡ್ತಾನೆ, ಆದ್ರೆ ಕೊಟ್ಟು ಮಾತು ಯಾವತ್ತೂ ಮರೆಯಲ್ಲ ಮೇಡಮ್. ಮಾತು ಕಮ್ಮಿ ಇರ್ಲಿ, ಕೆಲಸ ಸರಿಯಾಗಲಿ. ಓಕೆ ಮೇಡಮ್, ನೀವು ಕೊಟ್ಟಿರೋ ಕೆಲಸನ ಇವಾಗ ಶುರು ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು. ವಾವ್, ಅಲಂಕಾರ ತುಂಬ ಚೆನ್ನಾಗಿದೆಯಮ್ಮ. ಸರ್, ಇದೆಲ್ಲ ನಮ್ಮ ಲೀಲಾ ಮೇಡಮೇ ಮಾಡಿರೋದು. ಗ್ರೇಟ್ ಜಾಬ್ ಲೀಲಾ. ಎಲ್ಲಿ ಮಂತ್ರ ಕಾಣಿಸ್ತಾ ಇಲ್ಲ? ರಾಮ್ ಅಂತ್ರ ಅಂತಿದ್ದಾನೆ, ದುರ್ಗಾ ಲೀಲಾ ಅಂದಿದ್ದಾಳೆ. ಈ ಗಡ್ಬಿಡಿಲಿ ರಾಮ್ ಜೊತೆ ಯಾರು ಕೂರ್ತಾರಪ್ಪ ಭಗವಂತ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ ಹಾಗೆ ಎಲ್ರ ಮುಂದೆ ಬಿಕ್ಕಿ ಬಿಕ್ಕಿ ಆಳೋ ಸ್ವಾತಂತ್ರ್ಯನೂ ಕಳ್ಕೊಂಡ್ಬಿಟ್ಟಿದ್ದೀನಲ್ಲ ನಾನು. ಸಮಾಧಾನ ಮಾಡೋ ಕೈಗಳು ನನ್ನ ಪಾಲಿಗಿಲ್ಲ. ಯಾಕೆಂದ್ರೆ ಅದು ನನ್ನ ಮಗು, ನಾನು ಹೆತ್ತ ಮಗು ಅಂತ ಯಾರ್ಯಾರಿಗೂ ಗೊತ್ತೇ ಇಲ್ವಲ್ಲ. ಪರವಾಗಿಲ್ಲ, ಅದು ಜನನಿ ಮಗುನೇ ಆಗಿರ್ಲಿ, ಆದ್ರೆ ಸುರಕ್ಷಿತವಾಗಿರ್ಬೇಕು ಅಷ್ಟೇ. ಅಳ್ಬೇಡ 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 ಕಣೋ. ಅಯ್ಯೋ ಅಯ್ಯೋ, ಏನು ಹಾಲು ಕುಡಿತೀಯಾ? ಕುಡಿಯಪ್ಪ, ಕುಡಿ ಸ್ವಲ್ಪ ಕುಡಿಯಪ್ಪ, ಕುಡಿಯಕ್ಕಂದ.
ಕುಡಿಯೋ ಕಂದ, ಹಾಲು ಕುಡಿ. ಏನು ಬೇಕು ನಿಮಗೆ? ಮಾಡೋದು ಗೊತ್ತಾಗ್ತಿಲ್ವಲ್ಲಪ್ಪ. ಅವ್ರಮ್ಮ ಆಗಿದ್ದಿದ್ರೆ. ಪಾಪ ಮಗುಗ್ ನಿದ್ದೆ ಬಂದಿರಬೇಕು, ಮನೆ ಕರ್ಕೊಂಡೋಗಿ ಮಲಗಿಸಿ ಅಣ್ಣ. ಹೌದಾ? ಹಾಂ. ಹೌದೇನೋ ಕಂದಮ್ಮ, ನೀ ತಾತಂಗೆ ಗೊತ್ತೇ ಆಗಲಿಲ್ಲ ನೋಡು ನಿಂಗೆ ನಿದ್ದೆ ಬಂದಿದೆ ಅಂತ. ಬಿಡಕ್ಕಮ್ಮ. ನಮ್ಮ ಪಾರ್ವತಿನೂ ಹೀಗೆ ತೊಡೆ ಮೇಲೆ ಹಾಕ್ಕೊಂತ ಇದ್ರೆ ಹಂಗೆ ನಿದ್ದೆ ಹೋಗ್ಬಿಡೋಳು. ಪಾರ್ವತಿಗೆ ಇಷ್ಟೊತ್ತಿಗಾಗಲೇ ಮಗು ಕಳೆದಿರೋ ವಿಷಯ ಗೊತ್ತಾಗಿರುತ್ತೆ. ಎಷ್ಟು ನೊಂದ್ಕೊಂಡಿರ್ತಾಳು. ಈಗ ಅವಳು ಮಗು ನೆನೆಸ್ಕೊಂಡು ಒಂದು ಕ್ಷಣನೂ ನಿದ್ದೆ ಮಾಡಲ್ಲ. ಅಷ್ಟೇ ಏನು ಮಾಡೋದು? ಅವಳ ಭವಿಷ್ಯ ಪೂರ್ತಿ ನೆಮ್ಮದಿಯಾಗಿರ್ಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು. ಮನೆಯಿಂದ ಹೊರಡ್ಬೇಕಾದ್ರೆ ಬೆನ್ನು ನೋವು, ಮಂಡಿ ನೋವು ಅಂತ ಹೇಳ್ಬಿಟ್ಟು ಬಂದೆ. ಆದರೆ ಈಗ ನಿಜವಾಗ್ಲೂ ಕೂತು ಬೆನ್ನು ನೋವು, ಮಂಡಿ ನೋವು ಶುರು ಆಗ್ಬಿಟ್ಟಿದ್ದಿಲ್ಲ. ನನಗೆ ನೋವು ಅಂಥೇಳಿ ಮಗುನ ನೆಲದ ಮೇಲೆ ಮಲ್ಸೋಕ್ಕಾಗಲ್ಲ. ಆಮೇಲೆ ಶೀತ ಗೀತ ಆಡ್ಕೊಂಡ್ಬಿಟ್ರೆ ಇಲ್ಲ ಇದನ್ನು ತಗೊಂಡೋಗಿ ಅವ್ರ ಅಮ್ಮನ ಸೂಪರ್ದಿಗೆ ವಹಿಸೋವರೆಗೂ ನಾನು ಇದನ್ನು ಜೋಪಾನವಾಗಿ ನೋಡ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ಎಲ್ಲಿ ಹೋಗಿದ್ದೆ? ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೆ. ಫೋನ್ ಬೇರೆ ರಿಸೀವ್ ಮಾಡಿಲ್ಲ. ಅವ್ವ, ಏನಾಯ್ತು ಹೇಳವ್ವ? ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಈ ವಿಷಯ ಹೇಗೆ ಹೇಳೋದೋ ಗೊತ್ತಾಗ್ತಿಲ್ಲ. ನಿಜ ಹೇಳ್ದೆ ನನ್ನ ಮನಸ್ಸು ತಡಿಯಲ್ಲ. ನಿನಗಿಷ್ಟ ಇಲ್ಲದೆ ಇರೋ ಕೆಲಸ ಮಾಡಿಬಿಟ್ಟಿದ್ದೀನಿ. ಏನು ಮಾಡಿದೆ ಬಸ್ಸು? ಇಲ್ಲಿ ನಡೀತಿರೋದು ಎಲ್ಲನೂ ನನಗೆ ಇಷ್ಟ ಇಲ್ದಿರೋ ಕೆಲಸಗಳೆಯ. ಅದ್ರಾಗ ನೀನು ಏನು ಮಾಡಿದೆ? ಅವ್ವ, ಅದು ಚೌಡಳ್ಳಿ ಅಜ್ಜಿಗೆ ಫೋನ್ ಮಾಡಿದೆ. ಅವ್ರನ್ನ ಇಲ್ಲಿ ಬರಕ್ಕೆ ಹೇಳಿದ್ದೀನಿ ಅವ್ವ. ಯಾರನ್ನ ಕೇಳಿ ಫೋನ್ ಮಾಡಿದೆ? ಈಗಲೇ ಅವ್ರಿಗೆ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳು. ಕಣ್ ಮುಂದೆ ಇರೋ ಕಲ್ಲೆ ಗುಡ್ದಂಗೆ ಆಗೈತೆ. ಇನ್ನು ಬೆಟ್ಟ ಅಂತ ನನ್ನ ಮುಂದೆ ಇಡಬೇಡ. ಬಂಗಾರ, ನನ್ನ ಉಸಿರಿರೋ ಗಂಟ ನಾನು ಚೌಡಳ್ಳಿಗೆ ಬರಕ್ಕಿಲ್ಲ. ನೀವು ನನ್ನ ಮನೆಗೆ ಬರಬೇಡಿ. ನಮ್ಮ ಮಧ್ಯೆ ಎಲ್ಲ ಮುಗ್ದೋಯ್ತು.
ಈ ಆಣೆ ಚೌಡವಂಗೆ ಬೆಟ್ಟನು ಸಣ್ಣ ಕಲ್ಲೆಯ ಬಂಗಾರ. ನಾ ಬಂದಾಯ್ತು, ಬ್ಯಾಡ ಅನ್ನಕ್ಕಾಗಕ್ಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ರೋಡಲ್ಲಿ ಎಲ್ಲ ನೋಡ್ತಿರ್ತಾರೆ, ಜಾಗ ಬೇಡಿ, ಈ ತರ ಎಲ್ಲ ಆಡ್ಬೇಡಿ. ಈಗ ಏನಾಯ್ತು ಅಂತ ನನ್ನ ಕಾಪಾಡಿ ಅಂತ ನಾನು ಕೇಳಿದ್ನಾ? ಅಲ್ಲ, ಅವ್ರು ಹೇಳಿದಕ್ಕೆ ನಿಮ್ಗೆ ಬೇಜಾರಾಗುತ್ತೆ ಅಂತ ಹೇಳ್ದೆ ಅಷ್ಟೇ. ಚೆನ್ನಾಗಿದೆ, ಚಳಿ ಆಗ್ತಿದೆ ಅಂತ ಚರ್ಮಕ್ಕೆ ಕೆಂಡ ಸುಟ್ಕೊಂಡ್ರಂತೆ. ಅವ್ರು ಕೇಳಿದ ಪ್ರಶ್ನೆಗಿಂತ ನೀವು ಕೊಟ್ಟಿದ್ದ ಉತ್ತರನೇ ನನಗೆ ಮುಜುಗರ ಮಾಡಿತು. ಅಲ್ಲ, ಯಾರು ನಿಮ್ಗೆ ಅಷ್ಟೊಂದು ಅಧಿಕಾರ ಕೊಟ್ಟಿದ್ದು? ಸ್ವಲ್ಪ ಹೊತ್ತಿಗೆ ಮುಂಚೆ ಸಮಾಜದಲ್ಲಿ ನಿಮ್ಮಂತವ್ರು ಇರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂದೆ. ಆದ್ರೆ ಈಗ ಇಷ್ಟು ಬೇಗ ಆ ಖುಷಿನ ಕಿತ್ಕೊಂಡ್ರಲ್ಲ. ಅವ್ರ ಪ್ರಶ್ನೆ ಮಾಡಿದ್ರೆ ಹಿಂದಿನ ಓನರ್ಗೆ ನಾನೇನು ಉತ್ತರ ಕೊಟ್ನೋ ಅದೇ ಉತ್ತರನೇ ಕೊಡ್ತಾ ಇದ್ದೆ. ಈ ತರ ಎಲ್ಲ ಉತ್ತರ ಕೊಟ್ಟೆ ನನಗೆ ಖುಷಿ ಆಗತ್ತೆ ಅನ್ಕೊಂಡ್ರ? ನಿಮ್ ತಲೆಯಲ್ಲಿ ಅದ್ ಏನೇ ನೋಡ್ತಾ ಇದೆಯೋ. ಹಲೋ ಸೀತಾ, ಪ್ಲೀಸ್, ನನ್ನ ತಲೆಯಲ್ಲಿ ಏನು ಓಡ್ತಾ ಇಲ್ಲ. ನಿಮ್ಮನ್ನ ಸಮಾಧಾನ ಮಾಡೋದು ಹೇಗಂತ ಅಷ್ಟೇ ಓಡ್ತಾ ಇರೋದು. ಸಮಾಧಾನ ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಿದೆ ಅಂದ್ರೆ ನೀವ್ ಮಾಡಿದ ತಪ್ಪು ಅಂತ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಹಾಗಲ್ಲ, ನೀವ್ ಎಷ್ಟೇ ಮನೆ ಹುಡ್ಕಕ್ ಟ್ರೈ ಮಾಡಿದ್ರು ನೀವು ಸಿಂಗಲ್ ಮದರ್ ಅಂತ ಗೊತ್ತಾದ್ರೆ ಬಾಡ್ಗೆ ಮನೆ ಕೊಡಲ್ವೇನೋ ಅಂತ ಅನ್ಸಿ ಹಾಗಂದೆ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಇಷ್ಟೊಂದು ಅನುಕಂಪನ ನನ್ನ ಮೇಲೆ ತೋರಿಸಿದ್ದಕ್ಕೆ. ಅಟ್ಲೀಸ್ಟ್ ನಾನು ಒಬ್ಳೆ ಬಂದಿದ್ರೆ ನೀವ್ ಯಾರು ಅನ್ನೋ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಸಾಕು ರಾಮ್, ನನ್ನ ಲೈಫ್ನ ನಾನು ನೋಡ್ಕೋತೀನಿ. ಪ್ಲೀಸ್ ಹಿಂದೆ ಬರಬೇಡಿ ಅನ್ನಲ್ಲ. ಸೀತಾ ಪ್ಲೀಸ್. ನನ್ನ ಲೈಫ್ನ ನಾನು ನೋಡ್ಕೋತೀನಿ ಅಂದೆ. ಅರೆ, ಯಾಕೆ ಇಷ್ಟೊಂದು ನೋಡ್ತಾ ಇದ್ದೀರಾ? ಅಯ್ಯೋ, ಪರವಾಗಿಲ್ಲ ಸರ್, ಬೇಡ. ಸೀತಾಜಿ, ಮನೆ ಓಕೆ ತಾನೆ? ನಾನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಸರ್. ಅರೆ ಅರೆ ಅರೆ, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಸೀತಾಜಿ. ಐ ಮೀನ್ ನಿಮಗೆ, ನೀವು ಹೇಗಿದ್ರು ಮನೆ ಹುಡುಕ್ಬೇಕಲ್ವಾ? ಯಾಕೆ ಅಷ್ಟೊಂದು ಕಷ್ಟಪಡ್ತೀರಾ? ಅರೆ, ನಿತ್ಯ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಸರ್, ಮತ್ತೆ ಕೂತ್ಕೊಳ್ಳಿ, ನೀವು ನಿತ್ಯ ಇದ್ದೀರಲ್ಲ ಸೀತಾಜಿ. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಸೀತಾಜಿ, ಆದರೆ ಒಂದಂತೂ ನಿಜ, ನಿಮ್ಗಿಷ್ಟು ಒಳ್ಳೆ ಮನೆ ಇಷ್ಟು ಕಮ್ಮಿ ಬಾಡಿಗೆಗೆ ಎಲ್ಲೂ ಸಿಗಲ್ಲ. ಆ್ಯಕ್ಚುಲಿ ಮನೆ ನಿಮ್ಮ ಮಗಳಿಗೂ ಇಷ್ಟ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೀಷಾ, ಮನೀಷಾ ಇರು, ನಿನ್ನೆ ಮನೀಷಾ. ಎಲ್ಲಿಗೆ ಹೋಗ್ತಿದ್ಯಾ? ಇನ್ನು ನೀನ್ ನನ್ನ ಪ್ರೀತಿಸ್ತೀಯ ಅನ್ನೋ ಭ್ರಮೆಯಿಂದ ದೂರ ನಾನ್ ನಿನಗೋಸ್ಕರ ವೇಟ್ ಮಾಡಬಾರ್ದು ಅನ್ನೋ ನಿಜದ ಹತ್ರಕ್ಕೆ. ಆರ್ ಯು ಮ್ಯಾಡ್? ತಲೆ ಕೆಟ್ಟಿದ್ಯಾ? ಹೌದು, ತಲೆ ಕೆಟ್ಟಿದೆ. ಆ ಭಾಗ್ಯದ ಜೊತೆ ನೀನ್ ಮಾಡ್ತಿರೋ ರೊಮ್ಯಾನ್ಸ್ ನೋಡಿ ತಲೆ ಕೆಟ್ಟಿದೆ. ಅವಳ ಪ್ರೀತಿ ಬಲೆಯಲ್ಲಿ ನೀನ್ ಸಿಕ್ಕಾಕೊಂಡಿರೋದನ್ನ ನೋಡಿ ಹೊಟ್ಟೆ ಉರಿತು. ಮನೀಷಾ, ಮನೀಷಾ ಇರು. ಬಿಟ್ಬಿಡು ಮಿತ್ರ, ಬಿಟ್ಬಿಡು ನನ್ನ. ಬೈಲಿ ಬಿಡು, ಬಿಡು ಮಿತ್ರ. ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಏನಾದ್ರೂ ಹೇಳಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ನಲ್ಲ, ಆದ್ರೂ ನೀನ್ ಕೇಳಲಿಲ್ಲ.
ಅಂದ್ರೆ ನನ್ ಮಾತಿನ ಮೇಲೆ ನಿನಗ್ ಗೌರವ ಕಡಿಮೆ ಆಯ್ತು. ಆ ಭಾಗ್ಯನ್ ಕಡೆಗೆ ನಿನ್ ಮನ್ಸು ವಾಲ್ತಿದೆ. ಕರೆಕ್ಟ್ ಅಲ್ವಾ? ಡೋಂಟ್ ಟಾಕ್ ರಬಿಶ್. ಇಲ್ಲ ಮಿತ್ರ, ನಾನ್ ಹೇಳ್ತಿರೋ ಪ್ರತಿ ಮಾತು ನಿಜ. ಅವಳು ನಿನಗ್ ತಿನ್ಸೋ ತನಕ ಬಂದಿದ್ದಾಳೆ ಅಂದ್ರೆ ನೀನ್ ಅವಳಿಗ ಸಲ್ಗೆ ಕೊಟ್ಟಾಗಲ್ವಾ? ಇವತ್ ನಿನಗೆ ತಿನ್ನಿಸ್ತಾಳೆ, ನಾಳೆ ನಿನ್ ಕೈಲಿ ತಿನ್ಸ್ಕೊಳ್ಳೋ ಹಾಗೆ ಮಾಡ್ಕೋತಾಳೆ. ನಿನಗ್ ಭಾಗ್ಯ ಇಷ್ಟ ಆಗಿ ಅವಳ ಪ್ರೀತಿಲಿ ಮುಳುಗಿ ತೇಲಾಡ್ಬೇಕು ಅನ್ಕೊಂಡ್ಮೇಲೆ ಇನ್ನು ನಾನ್ ಯಾಕೆ ಈ ಮನೇಲಿ ನಿನ್ ಜೀವನದಲ್ಲಿ ಇರೋದು? ವಿಲ್ ಯು ಸ್ಟಾಪ್ ಇಟ್? ನಿಜ ಹೇಳ್ಬೇಕಂದ್ರೆ ಇದೆಲ್ಲ ನಿನ್ನಿಂದ ಆಗಿದ್ದು. ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಬಾಯಿಗೆ ಬಂದಿದ್ದೇನೆ ಹೇಳಿ ನನ್ನನ್ನ ಸಿಕ್ಕಾಕ್ಸಿದ್ ನೀನು. ನೀನು ಬಾಯಿ ಮುಚ್ಕೊಂಡಿದ್ದಿದ್ರೆ ನಾನು ಈ ಸಂಕಟದಲ್ಲಿ ಸಿಕ್ಕಾಕೊಳ್ತಾನೆ ಇರ್ಲಿಲ್ಲ. ಓ, ಅಂದ್ರೆ ನಾನೇ ತಪ್ಪು ಮಾಡಿದ್ದು ಅಂತೀಯಾ? ನೋಡು ಮನೀಷಾ, ತಪ್ಪು ಒಪ್ಪು ಬಗ್ಗೆ ಆಮೇಲೆ ಮಾತಾಡೋಣ. ನಾನು ಭಾಗ್ಯಂಗೋಸ್ಕರ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದಕ್ಕೆ ಮಾತ್ರಕ್ಕೆ ಅವಳು ನನಗೆ ಹೆಚ್ಚಾದ್ಲು ಅಂತ ನೀನು ನನಗೆ ಕಡಿಮೆ ಅಂತ ಏನೂ ಇಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ನಾನೀಗ ಬದುಕಿರೋದೇ ಅವಳಿಂದ. ನಾನೀಗ ಉಸಿರಾಡ್ತಿರೋದು ಕೂಡ ಅವಳಿಂದಾನೆ. ಅದ್ ನಿನಗೆ ನೆನಪಿದೆ ತಾನೆ? ಭಾಗ್ಯ ಅವಳಿಗೆ ಗೊತ್ತಿಲ್ದೇನೆ ನನ್ನನ್ನ ಕಾಪಾಡ್ತಾ ಇದ್ದಾಳೆ. ಅವಳು ಪ್ರಾಣನ ಒತ್ತೆ ಇಟ್ಟು ನನ್ನ ಪ್ರಾಣ ಉಳಿಸ್ತಾ ಇದ್ದಾಳೆ. ಅವಳಿಗೆ ನಾನು ಕೃತಜ್ಞತೆ ತೋರಿಸೋದು ತಪ್ಪ? ಅಷ್ಟೂ ಮಾಡದೇ ಇದ್ರೆ ನನ್ನನ್ನ ನಾನು ಮನುಷ್ಯ ಅಂತ ಕರ್ಕೊಳಕ್ಕಾಗತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ ಊಟ ಮಾಡದ್ನಾ? ಇಲ್ಲ, ಎಷ್ಟು ಹೇಳಿದ್ರು ಬೇಡ ಅಂತ ಇದ್ದಾನೆ. ಒಂಟಿಯಾಗಿರ್ಬೇಕು ಅಂತ ಇದ್ದಾನೆ. ಹೌದಾ? ನಾನು ಮಾತಾಡಿ ನೋಡ್ಲಾ? ಅಲ್ಲ, ಅವನ ಮನಸ್ಸು ಸರಿ ಇಲ್ಲ. ಆಮೇಲೆ ನಿಮಗೂ ನೋವಾಗುತ್ತೆ. ಸುಮ್ಮನೆ ಮಾತಾಡಿ. ಪರವಾಗಿಲ್ಲ, ಮಕ್ಕಳು ಬೈತಾರೆ. ಹಾಗಂತ ಅವರು ಊಟ ಮಾಡದೇ ಇದ್ರೆ ನಮಗೆ ನಿದ್ದೆ ಹತ್ತತ್ತಾ? ಚಿಂತೆ ಮಾಡಬೇಡಿ, ಅಭಿ ಬೇಗ ಸರಿ ಹೋಗ್ತಾನೆ. ನಿಮ್ಮ ಹತ್ರ ಮಾತಾಡಬೇಕು. ಅಭಿ ಯಾಕೆ ಹೀಗೆ ಮಾಡ್ಕೋತಿದ್ದಾನೋ ಅರ್ಥ ಆಗ್ತಾ ಇಲ್ಲ. ಒಂದ್ಸಲ ಅವನಿಗೆ ಕೌನ್ಸಿಲಿಂಗ್ ಮಾಡಿಸೋದು ಬೆಟ್ರು ಅನ್ಸುತ್ತೆ. ನೋಡು, ಟೈಮ್ ಹೀಲ್ಸ್ ಎವ್ರಿಥಿಂಗ್. ನಾನು ಮಾತಾಡಬೇಕು ಅಂದೆ, ನೀವು ಮಾತಾಡಿ ಅಂದಿಲ್ಲ. ಇಷ್ಟು ದಿನ ಪಾಸ್ಟ್ನ ಇಟ್ಕೊಂಡು ನಾನು ನಿಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ದೆ. ಆದರೆ ಇನ್ಮೇಲೆ ಹಳೆದಿನೆಲ್ಲ ಅಲ್ಲಿಗೆ ಬಿಡಕ್ಕೆ ರೆಡಿ ಇದ್ದೀನಿ. ಪೂರ್ಣಿ ಮಿಸ್ಕ್ಯಾರೇಜು, ಅಭಿ ಮದುವೆ ಕ್ಯಾನ್ಸಲ್ ಆಗಿದ್ದು, ಅಭಿ ಸೂಸೈಡ್ ಅಟೆಂಪ್ಟು, ಈವನ್ ಅಮ್ಮನ ಆಕ್ಸಿಡೆಂಟು, ಎಲ್ಲದಕ್ಕೂ ನೀವೇ ರೆಸ್ಪಾನ್ಸಿಬಲ್. ಆದರೂ ನಾನು ನಿಮ್ಮನ್ನ ಕ್ಷಮಿಸಿ ಅದನ್ನೆಲ್ಲ ಮರೆಯೋದಕ್ಕೆ ರೆಡಿ ಇದ್ದೀನಿ. ನಿಜ ಹೇಳ್ತಿದ್ಯಾ ಅಭಿ? ಮೈ ಗಾಡ್, ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಗೊತ್ತು. ನಾನು ಅನ್ಕೊಂಡಿರ್ಲಿಲ್ಲ. ಆದರೆ ಒಂದ್ಸಲ ನಾನು ನಿರ್ಧಾರ ತಗೊಂಡ್ರೆ ಅದಕ್ಕೆ ಸ್ಟ್ಯಾಂಡ್ ಆಗಿರ್ತೀನಿ ಅಂತ ನಿಮಗೆ ಗೊತ್ತಲ್ಲ. ನಾನು ಮಾತು ತಪ್ಪಲ್ಲ.
ನಿಮ್ಮನ್ನು ಕ್ಷಮಿಸ್ತೇನೆ. ಅಪ್ಪ ಮಗ ಆಗಿ ನಾವೊಂದು ಹೊಸ ಚಾಪ್ಟರ್ನೇ ಶುರು ಮಾಡೋಣ. ಆದರೆ ಅದಕ್ಕೆ ನಂದೊಂದು ಕಂಡೀಷನ್ ಇದೆ. ನೀವು ಅದಕ್ಕೆ ಒಪ್ಕೊಂಡ್ರೆ ಇಷ್ಟು ವರ್ಷದ ಕನಸು ಇವತ್ತು ನನಸಾಗ್ತಿದೆ. ಅದಕ್ಕೆ ಒಪ್ಕೊಳ್ದೇ ಇರ್ತೀನಿ ಅವಿ. ನೀನು ಏನಂದ್ರೂ ಅದನ್ನು ನಾನು ಒಪ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ಗುಡ್. ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮಿಬ್ಬರು ಮದುವೆ ನಡೆದೇ ಇಲ್ಲ ಅನ್ನೋ ಹಾಗೆ ಈ ಮದುವೆನ ರದ್ದು ಮಾಡೋ ಈ ಅನ್ನಲ್ಮೆಂಟ್ ಪೇಪರ್ ಮೇಲೆ ಸೈನ್ ಹಾಕಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡ್ರೆ ಮನ್ಸಿಗೆ ಯಾವ ವಿಷಯನೂ ನೋವು ಕೊಡಲ್ವಂತೆ. ನೀವು ಹಾಗೆ ಅಂದ್ಕೊಂಡು ಯಾವಾಗಲೂ ಖುಷಿಯಾಗಿರ್ಬೇಕು. ತುಳಸಿ, ಸಾವಿತ್ರಿ ಸಾವಿತ್ರಿ ಬಾಗ್ನ ತಗೋ. ಮಾಧವ, ನೀನು ಪಕ್ಕದಲ್ಲಿ ಕುತ್ಕೋ. ಮಣೆ ಹಾಕಮ್ಮ. ಮದುವೆ ಸಂದರ್ಭದಲ್ಲಿ ನಿಮಗೇನೋ ಕೊಡೋಕ್ಕಾಗಲಿಲ್ಲ. ಹಬ್ಬಕ್ಕೆ ಅಂತ ಮೊದಲನೇ ಸಲ ಬಂದಿದ್ದೀರಿ. ತಗೊಳ್ಳಿ, ಬಟ್ಟೆ ಕೊಡ್ತಾ ಇದ್ದೀನಿ. ಇದೆಲ್ಲ ಯಾಕೆ? ನೆಗೆದು ಬಿತ್ತು. ಬಟ್ಟೆಗಳು ಇನ್ಯಾತಕ್ಕೆ ಕೊಡ್ತಾರೆ? ಹಾಕ್ಕೊಳ್ಳೋದಕ್ಕೆ. ಯಾವಾಗಲೂ ನಗ್ನಗ್ತಾ ಹೀಗೆ ಖುಷಿಯಾಗಿರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.